ತಲೆ ತುಂಬ ಹೆಲ್ದಿ ಆ್ಯಂಡ್ ಶೈನಿಂಗ್ ಹೇರ್ ಇರಬೇಕು ಅಂತ ಯಾರಿಗೆ ಆಸೆ ಇರಲ್ಲ ಹೇಳಿ? ನಿಮಗೆ ಆಸೆ ಇಲ್ವಾ? ಇಷ್ಟ ಇದೆ ಅಲ್ವಾ? ಮನೆಯಲ್ಲೇ ಇರುವಂಥ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನಿಂದ ಹೇಗೆ ನೀವು ಈಗಾಗಲೇ ಉದುರು ಹೋಗಿರೋಂಥ ಕೂದಲು, ಅದರಿಂದ ಆಗಿರೋಂಥ ಡ್ಯಾಮೇಜನ್ನ ರಿಪೇರ್ ಮಾಡ್ಕೊಳ್ಬೇಕು ಅನ್ಕೋತಿದ್ರೆ, ಬಾಲ್ ಪ್ಯಾಚಸ್ ಆಗಿದ್ರೆ, ಕೂದಲಿನ ಡೆನ್ಸಿಟಿ ಏನಾದರೂ ಕಡಿಮೆ ಆಗಿದ್ರೆ, ಬರೀ ಒಂದೇ ಒಂದು ಹೇರ್ ಟಾನಿಕ್ಕಿಂದ ಫಿಕ್ಸ್ ಮಾಡ್ಕೊಳ್ಬೇಕು ಅನ್ಕೋತಿದ್ರೆ, ಇವತ್ತಿನ ಈ ವಿಡಿಯೋ ನಿಮಗೋಸ್ಕರ ಮಾತ್ರನೇ. ವಿಡಿಯೋನ ಕರೆಕ್ಟಾಗಿ ನೋಡಿ, ಕೇಳಿಸ್ಕೊಳ್ಳಿ, ತಿಳ್ಕೊಳ್ಳಿ. ಐ ಆಮ್ ಪ್ರಿಟಿ ಶೋರ್ ನಿಮ್ಮ ಕೂದಲಿನ ಯಾವುದೇ ಪ್ರಾಬ್ಲಮ್ಸ್ ಆಗಿರಲಿ, ಇದರಿಂದ ನೀವು ಮುಕ್ತಿ ಪಡ್ಕೊಳ್ಬೋದು. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನೂಸ್ ಬ್ಯೂಟಿ ಬ್ಲೀಸ್. ನಾನು ಅನುಷಾ ಆನಂದ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಒಂದು ಮ್ಯಾಜಿಕಲ್ ಓವರ್ ನೈಟ್ ಹೇರ್ ಗ್ರೋತ್ ಟಾನಿಕ್. ಇದು ಪ್ರೂವ್ ಮಾಡಿ ತೋರಿಸುತ್ತೆ ನ್ಯಾಚುರಲ್ ರೆಮಿಡೀಸ್ ಎಷ್ಟು ಪವರ್ಫುಲ್ ಅಂತ. ಯಾರಿಗೆಲ್ಲ ಡೌಟ್ ಇದೆಯೋ ನ್ಯಾಚುರಲ್ ರೆಮಿಡೀಸ್ ಇದು ಕೆಲಸ ಮಾಡುತ್ತಾ ಇಲ್ವಾ, ಬರೀ ಇವತ್ತಿನ ಈ ವಿಡಿಯೋನ ನೀವು ನೋಡಿ ದೆನ್ ಫಾಲೋ ಮಾಡಿದರೆ ರಿಸಲ್ಟ್ ನೋಡಿ ನೀವೇ ಶಾಕ್ ಆಗ್ತೀರಾ. ಏನೋ ಆಗಿದೆ, ನಿಮ್ಮ ಕೂದಲಿನ ಡೆನ್ಸಿಟಿನ ಏಕ್ದಮ್ ಇಂಪ್ರೂವ್ ಮಾಡುತ್ತೆ, ನಿಮ್ಮ ಹೇರ್ ರೀಗ್ರೋತ್ ಆಗೋದಕ್ಕೆ ಶುರು ಆಗುತ್ತೆ, ವಿತೌಟ್ ಸೈಡ್ ಎಫೆಕ್ಟ್ಸ್, ವಿತೌಟ್ ಮನಿ ವೇಸ್ಟಿಂಗ್, ವಿತೌಟ್ ಟೈಮ್ ವೇಸ್ಟಿಂಗ್. ನಡೀರಿ, ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ನೋಡೋಣ. ಹೇರ್ ಟಾನಿಕ್ಕನ್ನು ಪ್ರಿಪೇರ್ ಮಾಡೋದಕ್ಕೆ ಟೋಟಲ್ ಆಗಿ 3 ಇಂಗ್ರೀಡಿಯೆಂಟ್ಸ್ ಬೇಕು. ಈ 3 ಇಂಗ್ರೀಡಿಯೆಂಟ್ಸ್ ನಮ್ಮ ಹೇರ್ ಗ್ರೋತಿಗೆ ಒಂದು ವರದಾನ ಅಂತಲೇ ಹೇಳ್ಬೋದು. ಅಷ್ಟು ಪವರ್ಫುಲ್ ಆ್ಯಂಡ್ ಪೋಟೆಂಟ್ ಇಂಗ್ರೀಡಿಯೆಂಟ್ ಫಾರ್ ಹೇರ್. ಫಸ್ಟ್ ಇಂಗ್ರೀಡಿಯೆಂಟ್ ರೋಸ್ಮೆರಿ ಲೀವ್ಸ್. ನೀವು ಮಲ್ಕೊಂಡಿರುವಾಗ್ಲೂ ನಿಮ್ಮ ಹೇರ್ಸನ್ನು ಬೆಳೆಸ್ತಾ ಇರತ್ತೆ, ನಿಮ್ಮ ಸ್ಕ್ಯಾಲ್ಪನ್ನು ಬ್ಲಡ್ ಸರ್ಕ್ಯುಲೇಷನನ್ನು ಏಕ್ದಮ್ ಜಾಸ್ತಿ ಮಾಡಿ ನಿಮ್ಮ ಹೇರ್ ಲಾಸನ್ನು ಪ್ರಿವೆಂಟ್ ಮಾಡುತ್ತೆ. ಈಗ ಇಂಟರ್ನೆಟ್ಟಲ್ಲಿ ಕೂಡ ಸಾಬೀತಾಗಿದೆ, ಮಿನಾಕ್ಸಿಡೈಲ್ನ ಕೂಡ ಇದು ಬೀಟ್ ಮಾಡಿದೆ. ಈಸ್ ದಟ್ ಮ್ಯಾಜಿಕ್, ಅಷ್ಟು ಪವರ್ಫುಲ್ ಆ್ಯಂಡ್ ಪೋಟೆಂಟ್ ಇಂಗ್ರೀಡಿಯೆಂಟ್ ಫಾರ್ ಹೇರ್. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಮೆಂತ್ಯಕಾಳು. ಮೆಂತ್ಯಕಾಳು ಲೈಕ್ ನೀವು ಹಚ್ಚಿದ್ರಿ ಇಮ್ಮಿಡಿಯೇಟ್ ನಿಮ್ಮ ಹೇರ್ ಫಾಲ್ ನಿಂತು ಹೋಗುತ್ತೆ. ನೆಕ್ಸ್ಟ್ ಹೇರ್ ಗ್ರೋತ್ ಆಗೋದಕ್ಕೆ ಶುರು ಆಗುತ್ತೆ, ಏಕ್ದಮ್ ನಿಮ್ಮ ಹೇರ್ ಶೈನಿಯರ್ ಆಗಿ ಕಾಣಿಸೋದಕ್ಕೆ ಶುರು ಆಗುತ್ತೆ. ಅಷ್ಟು ಪವರ್ಫುಲ್ ಫಾರ್ ಹೇರ್ ಗ್ರೋತ್. ಥರ್ಡ್ ಇಂಗ್ರೀಡಿಯೆಂಟ್ ಬಂದು ಲವಂಗ. ಲವಂಗದ ಬಗ್ಗೆ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ. ಲವಂಗ ನಮ್ಮ ಹೇರ್ ಸ್ಕ್ಯಾಲ್ಪನ್ನು ಯಾವುದೇ ಪ್ರಾಬ್ಲಮ್ಸ್ ಆಗಿರಲಿ, ಡ್ಯಾಂಡ್ರಫ್, ಇಚ್ಚಿಂಗ್, ಹೇರ್ ಥಿನ್ನಿಂಗ್, ಹೇರ್ ಲಾಸ್, ಇದೆಲ್ಲ ಪ್ರಾಬ್ಲಮ್ಸನ್ನು ಅಡ್ರೆಸ್ ಮಾಡಿ ಫಿಕ್ಸ್ ಮಾಡೋ ಕೆಪಾಸಿಟಿಯನ್ನು ಹೊಂದಿದೆ. ಹೇರ್ ಗ್ರೋತನ್ನು ಬೂಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಒಂದು ಗ್ಲಾಸ್ನ ಕಂಟೈನರ್ ಅಥವಾ ಗ್ಲಾಸ್ ಜಾರನ್ನೇ ಬಳಸಬೇಕು. ಇನ್ ಕೇಸ್ ನಿಮ್ಮ ಹತ್ರ ಗ್ಲಾಸ್ ಜಾರ್ ಇಲ್ಲ ಅಂದರೆ ನೀವು ಸ್ಟೀಲ್ ಡಬ್ಬಿಯನ್ನು ಕೂಡ ಬಳಸ್ಬೋದು. ಒಂದು ಗ್ಲಾಸ್ನ ಜಾರಿಗೆ ಈಕ್ವಲ್ ಕ್ವಾಂಟಿಟಿಲಿ 1 ರೋಸ್ಮೆರಿ ಲೀವ್ಸ್, 1 ಸ್ಪೂನ್ ಮೆಂತ್ಯಕಾಳು, ಇವೆರಡನ್ನು ಈಕ್ವಲ್ ಕ್ವಾಂಟಿಟಿಲಿ ಹಾಕಿ, ನೆಕ್ಸ್ಟ್ ಅರ್ಧ ಸ್ಪೂನ್ ಲವಂಗವನ್ನು ಹಾಕಿ, 1.5 ಕಪ್ನಷ್ಟು ನೀರನ್ನು ಹಾಕಿ, ಲಿಡ್ ಕ್ಲೋಸ್ ಮಾಡಿ 2 ದಿನದವರೆಗೂ ಬಿಸಿಲಲ್ಲಿ ಇಡಬೇಕು. ನಿಮಗೆ ಬಿಸಿಲಲ್ಲಿ ಇಡೋವಷ್ಟು ಟೈಮ್ ಇಲ್ಲ, ಪೇಷನ್ಸ್ ಇಲ್ಲ ಅಂದರೆ ನೀವು ಇದನ್ನು ನೆನೆಸಿಟ್ಟು ಬೆಳಗ್ಗೆ ಇದನ್ನು ಅಪ್ಲೈ ಮಾಡ್ಬೋದು. ಬಟ್ ಸನ್ ಇನ್ಫ್ಯೂಷನಿಂದ ಬಿಸಿಲಲ್ಲಿ ಇಡೋದ್ರಿಂದಾಗಿ ಬರೀ ಹೇರ್ ಗ್ರೋತ್ ಟಾನಿಕ್ ಆಗಿರೋದು ಅನ್ಸ್ಟಾಪಬಲ್ ಹೇರ್ ಗ್ರೋತ್ ಟಾನಿಕ್ ಆಗಿ ಕನ್ವರ್ಟ್ ಆಗುತ್ತೆ. 2 ದಿನ ಬಿಸಿಲಲ್ಲಿ ಇಟ್ಟಾದಮೇಲೆ ಇದು ಫರ್ಮೆಂಟ್ ಆದಮೇಲೆ ಒಂದು ಸ್ಪ್ರೇ ಬಾಟಲ್ಗೆ ಇದನ್ನು ಸೋಸ್ಕೊಂಡು ಫ್ರಿಜ್ ಒಳಗಡೆ 2 ವಾರದ ತನಕನೂ ಇಟ್ಕೊಳ್ಬೋದು. ನೆಕ್ಸ್ಟ್ ಇದರ ಅಪ್ಲಿಕೇಶನ್ ಹೇರ್ ವಾಶ್ಗೂ ಮುಂಚೆ ಹಿಂದಿನ ದಿನಾನೇ ನೀವು ರಾತ್ರಿ ಇದನ್ನು ಅಪ್ಲೈ ಮಾಡಿ ಕೂದಲಿನ ಎಲ್ಲ ಕಡೆ ಸ್ಪ್ರೇ ಮಾಡಿ 10 ರಿಂದ 15 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿ ಮಾರ್ನಿಂಗ್ ಒಂದು ಮೈಲ್ಡ್ ಶಾಂಪೂಯಿಂದ ಹೇರ್ ವಾಶನ್ನು ಮಾಡ್ಕೊಳ್ಬೋದು. ರಾತ್ರಿ ಇದನ್ನು ನೀವು ಅಪ್ಲೈ ಮಾಡೋದ್ರಿಂದಾಗಿ ರಾತ್ರಿ ಇಡೀ ನಿಮ್ಮ ಕೂದಲಿಗೆ ಏನೆಲ್ಲ ಪೋಷಕಾಂಶಗಳು ಬೇಕೋ ಅದೆಲ್ಲ ಅಬ್ಸರ್ವ್ ಮಾಡ್ಕೊಂಡಿರತ್ತೆ, ಚೆನ್ನಾಗಿ ನಿಮ್ಮ ಸ್ಕ್ಯಾಲ್ಪಲ್ಲಿ ಪೆನಿಟ್ರೇಟ್ ಆಗಿರುತ್ತೆ. ಸೊ ಇವಾಗ ಗೊತ್ತಾಯ್ತಲ್ಲ ಓವರ್ ನೈಟಲ್ಲಿ ಹೇಗೆ ಹೇರ್ ಗ್ರೋತ್ ಆಗುತ್ತೆ ಅಂತ. ವಿಡಿಯೋ ಹೆಲ್ಪ್ಫುಲ್ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ವಿಡಿಯೋ ಯಾರಿಗೆಲ್ಲ ಹೆಲ್ಪ್ ಆಗುತ್ತೋ ಅವರಿಗೆಲ್ಲರಿಗೂ ಶೇರ್ ಮಾಡಿ. ಸೊ ಸಿಗ್ತೀನಿ ಮುಂದಿನ ಅಮೇಝಿಂಗ್ DIY ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.